only see this in Dallas, Texas. You got Indian cuisine, you got Indian eatery, you got India cash and carry. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ವಸುದೈವ ಕುಟುಂಬಕಂ, ಇಡೀ ವಿಶ್ವ ಒಂದು ಕುಟುಂಬ ಇದ್ದಂತೆ. ಹಾಗಂತ ಭಾರತೀಯರು ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಿ ಇದು ನನ್ನ ಮನೆ ಅಂದ್ಕೊಂಡು ಅಲ್ಲೇ ಉಳಿಯುವುದು ಸುಲಭ ಅಲ್ಲ. ವೀಸಾ ಮತ್ತು ವಲಸೆ ನಿಯಮಗಳ ದೊಡ್ಡ ಗೇಟ್ ದಾಟಿಕೊಂಡೇ ಹೋಗಬೇಕಾಗುತ್ತೆ. ಅಧಿಕೃತವಾಗಿ US ನಂತ ದೇಶದಲ್ಲಿ ಉದ್ಯಮ ಮಾಡಿಕೊಂಡು 16 ವರ್ಷಗಳಿಂದ ಇದ್ರು ಅಲ್ಲಿ ಭಾರತೀಯರು ಪರದೇಶಿಯೇ. ಆದ್ರೆ ಭಾರತೀಯರು ಕಮ್ಯುನಿಟಿ ಕಟ್ಟಿಕೊಂಡು ಒಂದು ಪುಟ್ಟ ಭಾರತವನ್ನೇ ತಮ್ಮ ಸ್ಟೇಟ್ಗಳಲ್ಲಿ ರೂಪಿಸಿಕೊಂಡಿರುತ್ತಾರೆ. ಕೆಲವು ಬಾರಿ ಅದು ಸ್ಥಳೀಯರ ಪಾಲಿಗೆ ಕಣ್ಣು ಕುಕ್ಕುವ ಬೆಳವಣಿಗೆ ಆಗಿದೆ. ಕೆಲವರು ಅದನ್ನ ಅಮೆರಿಕದಲ್ಲಿ ಭಾರತವೇ ಇದೆ ಅಂತಾರೆ, ಎಲ್ಲೆಲ್ಲೂ ಭಾರತದ ಜಾಗಗಳೇ ತುಂಬಿವೆ ಅಂತಾರೆ. ಇನ್ನು ಕೆಲವರು ಭಾರತೀಯರೇ ತುಂಬಿ ಹೋಗಿದ್ದಾರೆ ಅಂತಾರೆ. ಈಗ ಟೆಕ್ಸಾಸ್ ನಿಂದ ವೈರಲ್ ಆಗಿರುವ ವಿಡಿಯೋ ಒಂದು ಇಂತಹ ರಿಯಾಕ್ಷನ್ ಗಳನ್ನ ಮತ್ತಷ್ಟು ಕಿಚ್ಚು ಹೊತ್ತಿಸಿದೆ. ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ, ಜನ ಇದಕ್ಕೆ ಯಾಕೆ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ವೈರಲ್ ಆಯ್ತು ಡಾಲರ್ಸ್ ನ ಭಾರತ, ಎಲ್ಲೆಲ್ಲೂ ಇಂಡಿಯಾದ ಅಂಗಡಿಗಳೇ. ನೀವು ಅಮೆರಿಕದ ಟೆಕ್ಸಾಸ್ಗೆ ಹೋದರೆ ಅಲ್ಲಿನ ರಸ್ತೆಗಳಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಅರ್ಬನ್ ತಡ್ಕ, ಪಕೋಡ ಇಟರಿ ಅಥವಾ ಇಂಡಿಯಾ ಕ್ಯಾಶ್ ಅಂಡ್ ಕ್ಯಾರಿ ಎಂಬ ಬೋರ್ಡ್ಗಳು ಕಂಡರೆ ನಿಮಗೆ ಏನನ್ನಿಸುತ್ತದೆ? ಒಂದು ಕ್ಷಣ ನಾನು ಇರೋದು ಅಮೆರಿಕದಲ್ಲ ಅಥವಾ ಬೆಂಗಳೂರ ಅಥವಾ ಮುಂಬೈನಲ್ಲಿದ್ದೀನ ಅಂತ ಡೌಟ್ ಬರೋಕೆ ಶುರುವಾಗುತ್ತೆ ಅಲ್ವಾ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹದೇ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಅಮೆರಿಕದ ಪ್ರಸಿದ್ಧ ನಗರಗಳಲ್ಲಿ ಒಂದಾದ ಟೆಕ್ಸಾಸ್ನ ಡಾಲಸ್ನ ರಸ್ತೆಯೊಂದರ ವಿಡಿಯೋ. ಅಲ್ಲಿ ಎಲ್ಲಿ ನೋಡಿದರೂ ಬರೀ ಇಂಡಿಯನ್ ಶಾಪ್ಗಳು, ಇಂಡಿಯನ್ ರೆಸ್ಟೋರೆಂಟ್ಗಳೇ ಕಾಣಿಸ್ತಾ ಇದೆ. US ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಬರು ಈ ವಿಡಿಯೋ ಶೇರ್ ಮಾಡಿಕೊಂಡು ಇದು ಅಮೆರಿಕದ ಮೋಸ್ಟ್ ಇಂಡಿಯನ್ ಪ್ಲೇಸ್ ಅಂತ ಕರೆದಿದ್ದಾರೆ. ಅಂದ್ರೆ ಅಮೆರಿಕದಲ್ಲಿ ಹೆಚ್ಚು ಭಾರತೀಯತೆ ಕಾಣ್ತಿರೋ ಸ್ಥಳ ಅಥವಾ ಭಾರತದಂತೆ ಭಾಸವಾಗ್ತಿರೋ ಜಾಗ ಅಂತ ಅನ್ಬಹುದು. ವಿಷಯ ಏನಪ್ಪಾ ಅಂದ್ರೆ, ಫಿಜನ್ ವಿಷನ್ ಅನ್ನೋ ಹೆಸರಿನಲ್ಲಿ ಫೇಮಸ್ ಆಗಿರುವ ಅಮೆರಿಕನ್ ಇನ್ಫ್ಲೂಯೆನ್ಸರ್ ಹ್ಯಾರಿ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ರೀಲ್ ಶೇರ್ ಮಾಡ್ತಾರೆ. ಈ ವಿಡಿಯೋದಲ್ಲಿ ಅವರು ಟೆಕ್ಸಾಸ್ನ ಡಲ್ಲಸ್ ನಗರದ ಒಂದು ಪ್ರಮುಖ ರಸ್ತೆಯನ್ನ ತೋರಿಸ್ತಾರೆ. ಅವರು ಕ್ಯಾಮೆರಾ ಪ್ಯಾನ್ ಮಾಡಿದ ಕಡೆಯೆಲ್ಲ ಭಾರತೀಯ ಹೆಸರುಗಳೇ ರಾರಾಜಿಸುತ್ತಿವೆ. ಅಲ್ಲಿ ದೊಡ್ಡ ದೊಡ್ಡ ಗ್ರೋಸರಿ ಸ್ಟೋರ್ಗಳಿಂದ ಹಿಡಿದು ರೆಸ್ಟೋರೆಂಟ್ಗಳು ಮತ್ತು ಲಾಂಚ್ಗಳವರೆಗೆ ಎಲ್ಲವೂ ಇಂಡಿಯನ್. ವಿಡಿಯೋದಲ್ಲಿ ಇಂಡಿಯಾ ಕ್ಯಾಶ್ ಅಂಡ್ ಕ್ಯಾರಿ, ಅರ್ಬನ್ ತಡ್ಕ ಮತ್ತು ಪಕೋಡ ಇಂಡಿಯನ್ ಈಟೆಡ್ ಮುಂತಾದ ಬೋರ್ಡ್ಗಳನ್ನ ಸ್ಪಷ್ಟವಾಗಿ ಕಾಣಿಸುತ್ತವೆ. ಈ ದೃಶ್ಯವನ್ನ ತೋರಿಸಿದ ಹ್ಯಾರಿ ಅವರು ತಮ್ಮ ಸ್ನೇಹಿತನ ಹತ್ತಿರ ಹೋಗಿ, ನಿನಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅಂತ ಕೇಳ್ತಾರೆ. ಆಗ ಆ ಸ್ನೇಹಿತ ಹೇಳ್ತಾನೆ, ನಾವು ಈಗಷ್ಟೇ ಮೆಕ್ಸಿಕೋದಿಂದ ಬಂದ್ವಿ, ಆದರೆ ನನಗೀಗ ಇಂಡಿಯನ್ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವರು ಭಾರತೀಯ ಶೈಲಿಯ ತಿಂಡಿ ತಿನಿಸು ಟ್ರೈ ಮಾಡೋಕೆ ಬಂದಿರೋ ಹಾಗೆ ಕಾಣುತ್ತೆ. ಈ ವಿಡಿಯೋದ ಮೇಲೆ ಅವರು ಡಾಲಸ್ ಟೆಕ್ಸಸ್ ಇಂದ ಮೋಸ್ಟ್ ಇಂಡಿಯನ್ ಪ್ಲೇಸ್ ಇನ್ ಅಮೆರಿಕಾ ಅಂತ ಹಾಕಿದ್ದಾರೆ. ಈ ವಿಡಿಯೋಗೆ ಸಾವಿರಾರು ಲೈಕ್ಸ್ ಮತ್ತು ಕಮೆಂಟ್ಸ್ ಹರಿದು ಬರ್ತಾನೆ ಇವೆ. US ನಲ್ಲಿ 50 ಲಕ್ಷಕ್ಕೂ ಹೆಚ್ಚು ಭಾರತೀಯರು. ಕ್ಯಾಲಿಫೋರ್ನಿಯಾ ಭಾರತೀಯರ ಹಾಟ್ ಸ್ಪಾಟ್. ಅಂದ ಹಾಗೆ ಈ ವಿಡಿಯೋ ಸುಮ್ಮನೆ ವೈರಲ್ ಆಗಿಲ್ಲ, ಇದರ ಹಿಂದೆ ಒಂದು ಬಲವಾದ ಕಾರಣವಿದೆ. ಅಮೆರಿಕವನ್ನ ಮೆಲ್ಟಿಂಗ್ ಪಾಟ್ ಅಂತ ಕರೀತಾರೆ. ಅಂದ್ರೆ ಜಗತ್ತಿನ ನಾನಾ ಮೂಲೆಗಳಿಂದ ಬಂದ ಸಂಸ್ಕೃತಿಗಳು ಅಲ್ಲಿ ಬೆರೆತು ಹೋಗುತ್ತವೆ. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಭಾರತೀಯ ಸಂಸ್ಕೃತಿ ಅಲ್ಲಿ ಗಟ್ಟಿಯಾಗಿ ನೆಲೆ ಊರುವಂತೆ ಕಾಣುತ್ತೆ. 2025ರ ಪ್ಯೂ ರಿಸರ್ಚ್ ಸೆಂಟರ್ ಮತ್ತು US ಸೆನ್ಸಸ್ ಬ್ಯೂರೋ ಡೇಟಾ ಪ್ರಕಾರ ಅಮೆರಿಕದಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದವರ ಸಂಖ್ಯೆ ಬರೋಬ್ಬರಿ 5.2 ಮಿಲಿಯನ್. ಅಂದ್ರೆ ಸುಮಾರು 52 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಈಗ ಅಮೆರಿಕದಾದ್ಯಂತ ಇದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 9 ಲಕ್ಷಕ್ಕೂ ಹೆಚ್ಚು ಜನರು ವಾಸ ಮಾಡ್ತಿದ್ದಾರೆ. ಅನಂತರ ಸ್ಥಾನದಲ್ಲಿ ಟೆಕ್ಸಸ್ ಮತ್ತು ನ್ಯೂ ಜೆರ್ಸಿ ಇದೆ. ಇದರ ಅರ್ಥ ಏನ್ ಗೊತ್ತಾ? ಅಮೆರಿಕದಲ್ಲಿರುವ ಏಷ್ಯನ್ ಸಮುದಾಯಗಳಲ್ಲಿ ಭಾರತೀಯರು ಎರಡನೇ ಅತಿ ದೊಡ್ಡ ಸಮುದಾಯವಾಗಿದ್ದಾರೆ.
ಭಾರತೀಯರು ಕೇವಲ ಉದ್ಯೋಗ ಹುಡುಕಿ ಹೋಗ್ತಿರೋದಷ್ಟೇ ಅಲ್ಲ, ಅಲ್ಲಿ ತಮ್ಮದೇ ಆದ ಒಂದು ಚಿಕ್ಕ ಭಾರತವನ್ನೇ ಸೃಷ್ಟಿ ಮಾಡಿಕೊಳ್ತಿದ್ದಾರೆ ಅನ್ನೋದಕ್ಕೆ ಡಾಲಸ್ನ ಈ ವಿಡಿಯೋ ಒಂದು ಸಾಕ್ಷಿ ಅಷ್ಟೇ. ಅಂದ ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಇದಕ್ಕಿಂತಲೂ ಹೆಚ್ಚು ಭಾರತೀಯ ರೆಸ್ಟೋರೆಂಟ್ಗಳು ಹಾಗೂ ಸ್ಟೋರ್ಗಳು ಇವೆ. ಅಲ್ಲಿಗೆ ಇನ್ನೂ ಈ ಇನ್ಫ್ಲೂಯೆನ್ಸರ್ ಹೋಗಿಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಸುರಿಮಳೆಯೇ ಆಗ್ತಾ ಇದೆ. ವಿಶೇಷ ಅಂದ್ರೆ ಅಲ್ಲಿನ ಸ್ಥಳೀಯ ಅಮೆರಿಕನ್ನರು ಕೂಡ ಭಾರತೀಯ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಒಬ್ಬರು ಕಮೆಂಟ್ ಮಾಡಿ, ಡಾಲರ್ ಮತ್ತು ಅದರ ಸುತ್ತಮುತ್ತಲಿರುವ ಭಾರತೀಯರು ತುಂಬಾ ಒಳ್ಳೆಯ ಜನ, ಇದು ಅಮೆರಿಕಕ್ಕೆ ಒಂದು ದೊಡ್ಡ ಗೆಲುವು, ಬಿಗ್ ವಿನ್ ಫಾರ್ US ಅಂತ ಬರೆದಿದ್ದಾರೆ. ಇನ್ನೊಬ್ಬರು ಹೇಳ್ತಾರೆ, ಪ್ರತಿ ದೊಡ್ಡ ನಗರದಲ್ಲೂ ಲಿಟಲ್ ಇಟಲಿ ಇರುತ್ತೆ, ಚೈನಾ ಟೌನ್ ಇರುತ್ತೆ, ಹಾಗೆ ಇಂಡಿಯನ್ ಮಾರ್ಕೆಟ್ ಇರೋದ್ರಲ್ಲಿ ಆಶ್ಚರ್ಯ ಏನಿದೆ ಅಂತ. ಅಂದ್ರೆ ಅಮೆರಿಕದ ಜನರಿಗೆ ಇಂಡಿಯನ್ ಊಟ ಅಂದ್ರೆ ಪ್ರಾಣ. ಮಸಾಲ ದೋಸೆ, ಬಟರ್ ಚಿಕನ್, ಬಿರಿಯಾನಿ ಅಂದ್ರೆ ಅವರು ಮುಗಿಬಿದ್ದು ತಿಂತಾರೆ. ಹಾಗಾಗಿ ಇಂತಹ ಮಾರ್ಕೆಟ್ಗಳು ಇಲ್ಲಿನ ಜನರಿಗೂ ಇಷ್ಟವಾಗ್ತದೆ. ಭಾರತೀಯರು ಶಾಂತ ಸ್ವಭಾವದವರು ಮತ್ತು ಕಾನೂನು ಪಾಲಿಸುವವರು ಎಂಬ ಒಳ್ಳೆಯ ಹೆಸರು ಅಮೆರಿಕದಲ್ಲಿ. ಹಾಗಾಗಿ ಇಂತಹ ಮಿನಿ ಇಂಡಿಯಾಗಳು ಸೃಷ್ಟಿಯಾಗ್ತಿರೋದನ್ನ ಅಲ್ಲಿನ ಬಹುತೇಕ ಜನ ಸ್ವಾಗತ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಾ ಕಡೆ ಇರುವಂತೆ ಇಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ಬಂದಿವೆ. ಕೆಲವರು ಇಂಡಿಯನ್ಸ್ ಇಡೀ ಏರಿಯಾಗಳನ್ನೇ ಆವರಿಸಿಕೊಳ್ತಿದ್ದಾರೆ ಅಂತ ಭಯಪಟ್ಟರೆ, ಅದಕ್ಕೆ ಅಲ್ಲಿನ ಬುದ್ಧಿವಂತರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಒಬ್ಬರು ಕಮೆಂಟ್ ಮಾಡಿ, ಜನರಿಗೆ ಇಂಡಿಯನ್ ತಾಣಗಳ ಪರಿಚಯ ಇಲ್ಲದಿರೋದ್ರಿಂದ ಟೇಕ್ ಓವರ್ ಅನ್ನೋ ಭಯ ಇದೆ, ಆದರೆ ವಾಸ್ತವದಲ್ಲಿ ಚೈನಾ ಟೌನ್ ಅಥವಾ ಬ್ರೆಜಿಲಿಯನ್ ಸ್ಪಾಟ್ಗಳಂತೆ ಇದು ಕೂಡ ಒಂದು ಸಾಂಸ್ಕೃತಿಕ ಹಬ್ ಅಷ್ಟೇ ಅಂತ ಹೇಳಿದ್ದಾರೆ. Only see this in Dallas, Texas. You got Indian cuisine, you got Indian eatery, you got India cash and carry, and then you got Urban India Taka, and then New Delhi Lounge over there. What do you think about that? We just came from Mexico and now we're in India. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜನ ಬೇರೆ ನಗರಗಳನ್ನ ಹೋಲಿಕೆ ಮಾಡೋಕೆ ಶುರು ಮಾಡಿದ್ದಾರೆ. ಒಬ್ಬರು ಹೇಳ್ತಾರೆ, ನೀವು ರಿಯಲ್ ಇಂಡಿಯಾ ಅಮೆರಿಕ ನೋಡ್ಬೇಕಾದ್ರೆ ಕ್ಯಾಲಿಫೋರ್ನಿಯಾದ ಫ್ರಿಮಾಂಟ್ಗೆ ಬನ್ನಿ ಅಂತ. ಇನ್ನು ಕೆಲವರು ಕೆನಡಾದ ಟೊರೆಂಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಟ್ನಲ್ಲಿ ಇಂತಹ ಮಾರುಕಟ್ಟೆಗಳು ಕೇವಲ ವ್ಯಾಪಾರದ ಜಾಗಗಳಲ್ಲ, ಸಾವಿರಾರು ಮೈಲಿ ದೂರದ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರೇ ಇವು ಜೀವನಾಡಿ ಇದ್ದಂತೆ. ಮನೆಗೆ ಬೇಕಾದ ದಿನಸಿ, ಹಬ್ಬಕ್ಕೆ ಬೇಕಾದ ಬಟ್ಟೆ, ಪೂಜಾ ಸಾಮಗ್ರಿ, ಮನೆಯ ಊಟದ ರುಚಿ ಇವೆಲ್ಲವೂ ಸಿಗುವ ಜಾಗಗಳಿವೆ. ಇದು ಕೇವಲ ಗ್ರಾಹಕರಿಗಷ್ಟೇ ಅಲ್ಲ, ಅಲ್ಲಿ ಅಂಗಡಿ ಇಟ್ಟಿರುವ ಭಾರತೀಯರ ಜೀವನೋಪಾಯ ಮತ್ತು ಲಾಭಕ್ಕೂ ದಾರಿಯಾಗಿದೆ. ಇದರ ಬಗ್ಗೆ ನಿಮಗೆ ಏನನ್ನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.